ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಫಸ್ಟು ಮನೆಯಲ್ಲಿ ನಾವೇನು ಡೈಲಿ ಪೂಜೆ ಮಾಡ್ತೀವಿ ಆ ದೇವ್ರಿಗೆ ಪೂಜೆ ಮಾಡಿದ ನಂತರನೇ ನೆಕ್ಸ್ಟ್ ಪೂಜೆ ಮಾಡೋದು. ಸೊ ಹಾಗಾಗಿ ಮನೇಲಿ ಫಸ್ಟು ದೇವ್ರ ಮನೆಯಲ್ಲಿ ದೀಪಗಳೆಲ್ಲ ಹಚ್ಚಿ ಬಾಗಿಲಿಗೆ ಫೋಟೋಗೆ ಎಲ್ಲದಕ್ಕೂ ನೀಟಾಗಿ ಪೂಜೆ ಮಾಡಿದ ನಂತರ ಗಣಪತಿಗೆ ಪೂಜೆ ಮಾಡೋಣ. ಗಣಪತಿನೂ ಅಲಂಕಾರ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಈ ಥರ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಹೂವು ಎಲ್ಲ ಹಾಕಿ ಮಾಡೋಕ್ಕೆ ಟೈಮ್ ತೊಗೊಳುತ್ತಲ್ವ. ಸೊ ಇವಾಗ ಒಳಗಡೆ ಎಲ್ಲ ಪೂಜೆ ಆಯಿತು. ಗಣಪತಿ ನೋಡಿ, ನಮ್ಮ ಗಣಪತಿ ಎಷ್ಟು ಚೆಂದ ಇದ್ದಾನೆ ಅಲ್ವಾ. ಸೊ ನಮ್ಮ ಮನೇಲಿ ಈ ಸತಿ ತುಂಬಾ ಪುಟ್ಟದಾಗಿರೋಂತಹ ಗಣಪತಿ ತಂದಿದ್ವಿ. ಸೊ ಪುಟ್ಟದಾಗಲಿ ದೊಡ್ಡದಾಗಲಿ ನಮ್ಮ ಭಕ್ತಿನೇ ಮುಖ್ಯ ನಮಗೆ. ಸೊ ನಾವು ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ ಅದೇ ಇಂಪಾರ್ಟೆಂಟ್. ಸೊ ಗಣಪತಿಗೋಸ್ಕರ ನಾನು 21 ಮೋದಕ ಮತ್ತು ಚಕ್ಲಿ, ಕರ್ಜಿಕಾಯಿ ಒಂದೆರಡು, ಮತ್ತು ಗೌರಮ್ಮಂಗೆ ಮಡ್ಲಕ್ಕಿ ಮತ್ತು ಹೂವು ಹಣ್ಣು ಇದಿಷ್ಟು ಇಟ್ಟಿದೆ. ಹೂವುಗಳು ಅಷ್ಟೇ ನಾನು ದೇವ್ರಿಗೆ ಮೇಯ್ನಾಗಿ ಏನು ಬೇಕೋ ಅಷ್ಟು ಮಾತ್ರ ತಂದಿದ್ದೆ, ಜಾಸ್ತಿ ತಂದಿರಲಿಲ್ಲ. ಸೊ ಇವಾಗ ದೀಪ ಹಚ್ಚಿ ದೇವ್ರಿಗೆ ಎಲ್ಲ ಮಂತ್ರನೂ ಹೇಳಿ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಸೊ ಸಾಂಗ್ ಹಾಕ್ಕೊಂಡಿರ್ತೀನಲ್ವ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಪೂಜೆ ಎಲ್ಲ ಮುಗಿದಿದ ನಂತರ ಇವಾಗ ಅಡುಗೆ ಕೆಲಸಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ನಿಮ್ಮನೇಲೆಲ್ಲ ಹೇಗೆ ಗೌರಿ ಗಣೇಶ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ನಮ್ಮ ಮನೇಲಿ ಈ ಸತಿ ಈ ಥರ ಸಿಂಪಲಾಗಿ ಗೌರಿ ಗಣೇಶ ಹಬ್ಬನ ಆಚರಿಸಿದ್ವಿ. ತುಂಬಾ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟ್ ಅಡುಗೆ ಪ್ರೋಗ್ರಾಮ್. ಹೂವಿನ ರೇಟ್ ಅಂತೂ ಮಾತೇ ಆಡೋಂಗಿಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇರೋ ಅಷ್ಟರಲ್ಲೇ ತಂದು ಮಾಡಬೇಕಿತ್ತಲ್ಲ, ಹಾಗಾಗಿ ಹುಡುಕಿ ತೊಗೊಂಡು ಬಂದು ಹಬ್ಬನ ಆಚರಿಸಿ ಇವಾಗ ದೇವರಿಗೆ ನಮಸ್ಕಾರ ಮಾಡೋಣ. ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು. ಇಲ್ಲಿ ವೈಟ್ ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ಕಾಳುಗೋಜು ಮುಚ್ಕೊಂಡಿದ್ದೆ, ಪ್ಲೇಟ್ ಅಂಶ ಕಾಳುಗೋಜು ರೆಡಿ ಆಗಿದೆ. ಮಾಮೂಲಿ ಹಬ್ಬದ ಸ್ಪೆಷಲು ಕೋಸಂಬರಿ ಇನ್ನೂ ಮಿಕ್ಸ್ ಮಾಡಿಲ್ಲ, ರೆಡಿ ಇದೆ. ಇಲ್ಲಿ ಬಂದು ಒಬ್ಬಟ್ಟು ಸಾಂಬಾರ್ ಮತ್ತು ಒಬ್ಬಟ್ಟಿಗೆಲ್ಲ ಉಪ್ಪಿಟ್ಟಿದ್ದೀನಿ ಎಂಥ ಹೂರಣ ಮತ್ತು ಕಣಕ ಮೈದಾ ಹಿಟ್ಟು ಏನಂತಿರೋದು. ಇದು ಬಂದು ವಾಂಗಿಬಾತ್ ಗೊಜ್ಜು ಎಕ್ಸ್ಟ್ರಾ ಇರೋದು, ಆಲ್ರೆಡಿ ಕಲಸಿಟ್ಟಿದ್ದೀನಿ. ಇಲ್ಲಿ ಜಾಗ ಇಲ್ಲ, ಅದಕ್ಕಿರೋ ಜಾಗದಲ್ಲೇ ಮಾಡ್ಕೋಬೇಕು. ಇಲ್ಲಿ ವಾಂಗಿಬಾತ್ ಗೊಜ್ಜಲ್ಲ ವಾಂಗಿಬಾತ್ ಕಲಸಿಟ್ಟಿದ್ದೀನಿ. ಸೊ ಹಬ್ಬದ ಅಡುಗೆ ಅಲ್ವಾ, ಎಲ್ಲ ಕಡೆ ಎಣ್ಣೆ ಏನು ಮುಟ್ಟಿದ್ರು, ಅದೆಲ್ಲ ಒಬ್ಬಟ್ಟು ಮಾಡಿಬಿಟ್ರಂತೂ ಆಲ್ಮೋಸ್ಟ್ ಕಿಚನ್ ಎಲ್ಲ ಎಣ್ಣೆನೇ ಇರುತ್ತೆ. ಸೊ ಇಷ್ಟೆಲ್ಲ ಕೆಲಸ ಮಾಡಬೇಕಲ್ವ, ಹಾಗಾಗಿ ನೈಟಿ ಹಾಕೊಂಡಿದ್ದೀನಿ. ನಮ್ಮ ಅಣ್ಣ ಅತ್ತಿಗೆ ಬರ್ತಾರೆ ಊಟಕ್ಕೆ ಹೇಳ್ಬಿಟ್ಟಿದ್ದೀನಿ ಅಲ್ವಾ. ಸೊ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು. ಆಲ್ರೆಡಿ 10:15 ನಂದು ಕಂಪ್ಲೀಟ್ ಆಗಿದೆ ಅಡುಗೆ. ಅವ್ರು ಬಂದ ತಕ್ಷಣ ಬಿಸಿ ಒಬ್ಬಟ್ಟು ಮಾಡಿ ಊಟಕ್ಕೆ ಕೊಡೋದಷ್ಟೇ. ಸೊ ನನ್ನ ಮಗಳು ನೋಡಿ ಲೆಹಂಗಾ ಹಾಕ್ಕೊಂಡಿದ್ದಾಳೆ, ಟಿಫನ್ ತಿಂತಾ ಇದ್ದಾಳೆ. ಅವಳಿಗಿನ್ನ ಫೋಟೋ ಶೂಟ್ ಮಾಡಬೇಕು. ಅವಳೇ ಮೇಕಪ್ ಮಾಡ್ಕೊಂಡಿದ್ದಾಳೆ ಇವತ್ತು ನೋಡಿ, ಚೆನ್ನಾಗಿದ್ದಾಳಲ್ಲ. ಇನ್ನೊಂದು ಸ್ವಲ್ಪ ಟಚಪ್ ಕೊಟ್ಬಿಟ್ಟು ದಾವಣಿ ಎಲ್ಲ ಹಾಕಿ ಜಡೆ ಎಲ್ಲ ಹಾಕಿ ಇವಾಗ ಪಾರ್ಕ್ ಯಾರು ಹೋಗ್ತಾರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಕಮಲದ ಹೂವದ್ದು ಜಡೆ ಮಾಡ್ತಾರಲ್ಲ, ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಗೆ ಬರತ್ತೆ ನಂಗೂ ಗೊತ್ತಿಲ್ಲ, ಪ್ರಿಪ್ರೇಷನ್ ಮಾಡೋಣ ಬನ್ನಿ. ಪ್ರಿಪ್ರೇಷನ್ ಅಲ್ಲ, ಮೇಕಪ್. ಇಲ್ಲ ನೋಡಿ, ಇದು ಸ್ನಾನ ಮುಗಿ ತಗ್ಗಿ ಸಾಕೊಂಡು ಹೆಂಗ್ ಓಡಾಡ್ತೈತೆ. ಹೊಸದು ಜುಬ್ಬ ಇದೆ. ಹೌದಾ, ಹಂಗೆ ಇರ್ಲಿ ಅಂತಾನೆ ಮಾಡಿರೋದು. ನಮ್ಮ ಮನೆ ಗಣೇಶಂಗೆ ನೆನ್ನೆ ತಂದಿದ್ವಿ ಬಾಳೆಕಂಬ. ಅದು ತುಂಬ ಚಿಕ್ಕದಾಯಿತು ಮತ್ತು ಬಾಡೋಯ್ತು ಅಂದ್ಬಿಟ್ಟು ಮತ್ತೆ ಇವಾಗ ನಮ್ಮ ಮನೆಗೆ ತಗೊಂಡ್ಬಂದಿದ್ದಾರೆ. ಸೊ ಇವಾಗ ನಮ್ಮ ಅಣ್ಣ ಬಂದಿದ್ದಾರೆ, ಊಟಕ್ಕೆ ಕೊಡಬೇಕು. ನಮ್ಮ ಅಣ್ಣನ ಮಗನೂ ಬಂದ, ನಮ್ಮ ಅದಕ್ಕೆ ಇನ್ನೂ ಬಂದಿಲ್ಲ. ಸೊ ಇವ್ರಿಗೆ ಟೈಮ್ ಆಗಿಬಿಡುತ್ತಲ್ವ ಪಾಪ, ಬೆಳಿಗ್ಗೆನೇ ಹೇಳಿರೋದ್ರಿಂದ ಅವ್ರು ಏನೂ ತಿಂದಿರಲ್ಲ ಅಂದ್ಬಿಟ್ಟು ಅವ್ರಿಗೆ ಫಸ್ಟು ಊಟ ಕೊಟ್ಬಿಟ್ಟೆ. ಅವ್ರದ್ದು ಊಟ ಆದಮೇಲೆ ನಮ್ಮ ಅದಕ್ಕೆ ಬರ್ತಾರೆ. ಸೊ ಎಷ್ಟೊತ್ತವರೆಗೂ ಕಾಯ್ತಾರಲ್ವ, ಹಾಗಾಗಿ ಅವ್ರ ಮನೇಲಿ ಹಬ್ಬ ಮಾಡ್ತಾರೆ, ಆದರೆ ಗಣೇಶನ ಇಡಲ್ಲ. ಹಾಗಾಗಿ ನಮ್ಮನೇಲೆ ಗಣೇಶನ ಇಡ್ತೀವಲ್ಲ, ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಕರೆದಿದ್ದೆ. ಸೊ ಗಣೇಶನ ಇಟ್ಟಾಗ ಯಾರೋ ಊಟ ಮಾಡಿದ್ರೆ ಬಂದು ಗೆಸ್ಟ್ಗಳು ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಮನೇಲಿ ಊಟಕ್ಕೆ ಅರೇಂಜ್ ಮಾಡ್ಕೊಂಡಿದ್ದೆ ಬೆಳಿಗ್ಗೆನೆ. ಮಧ್ಯಾಹ್ನ ಬೇಕಾದ್ರೆ ಅವ್ರ ಮನೇಲಿ ಮಾಡಿಕೊಂಡ್ರು ನಡೆಯುತ್ತೆ ಅಂದ್ಬಿಟ್ಟು. ಸೊ ನಮ್ಮ ಅದಕ್ಕೆ ಇವಾಗ ಪೂಜೆ ಎಲ್ಲ ಮುಗಿಸಿ ಇವಾಗ ಇವ್ರು ಬಂದಿದ್ದಾರೆ. ಇವಾಗ ನಾನು ನಮ್ಮ ಅದಕ್ಕೆ ಊಟ ಮಾಡಿ ನಮ್ಮ ಅಣ್ಣ ಮನೆ ಇನ್ನೊಬ್ಬರು ಮನೆ ಕುಂಕುಮ ಕೇಳಿದ್ದಾರೆ, ಗಣೇಶನ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗಬೇಕು. ಸೊ ನಾವೆಲ್ಲ ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಬಂದಿದ್ಲು, ನಮ್ಮ ಅಣ್ಣನ ಮನೆಗೆ ಬಂದಿದ್ಲು. ಸೊ ಹಾಗಾಗಿ ಅವಳಿಗೂ ಫೋನ್ ಮಾಡಿಬಿಟ್ಟು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಕರೆದೆ. ನಮ್ಮ ಅಕ್ಕನ ಮಗಳು ಬಂದವಳೆ ಹಬ್ಬಕ್ಕೆ, ಊಟಕ್ಕೆ ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣ ಹೊಟ್ಟೆ ತುಂಬ ಉಂಡು ನಿದ್ದೆ ಮಾಡ್ತಾವನೆ. ಆಫೀಸಲ್ಲಿ ಇದೆ ಕೆಲಸ, ಮನೇಲಿ ಇದೆ ಕೆಲಸ. ಸುಮ್ಮನೆ ಕೂತಿರೋದೇ ಕೆಲಸ. ಕುಂಭಕರ್ಣ
ಮಗ ಮಾಮೂಲ್ ನಾಚಿಕೆ ಇದೊಂದು ಹೆಣ್ಣು ಕೊಡ್ತಾರೆ ಅಂತ. ಇನ್ನೊಂದು ಹೆಣ್ಣು ಯಾರಿಗವ? ಸೊ ಇವಾಗ ನಮ್ಮ ಅತ್ತಿಗೆಗೂ ನಮ್ಮ ಅಕ್ಕನ ಮಗಳಿಗೂ ಇಬ್ಬರಿಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅಲ್ಲಿ ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ಹಂಗೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಇವೆಲ್ಲ ಒಂದು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕೊಡ್ತಾ ಇರೋದು. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲ ಗಂಡನ ದುಡ್ಡಲ್ಲಿ ಮಾಡ್ತಾಳೆ ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಹಾಗಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಅರ್ಶಿನ ಕುಂಕುಮ ಕೊಟ್ಟು ಇವಾಗ ಅಲ್ಲೂ ಹೋಗಿ ಅಲ್ಲೊಂದು ರೌಂಡು ಮಾತಾಡಿಕೊಂಡು ಅಲ್ಲೂ ಅರ್ಶಿನ ಕುಂಕುಮ ತಗೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಏನು ಬೇಕು ನಿಂಗೆ ಏನು ಇಷ್ಟ ಅದು ತಗೊಂಡು ನಾನು ಕಳಿಸ್ತೀನಿ. ಎಷ್ಟಾಯ್ತು ಗಣೇಶ? ಗಣೇಶ ಗೋರಿ 3,500. ಚೆನ್ನಾಗಿದೆ ಗಣೇಶ. ಸೊ ಗಣಪತಿ ಚೆನ್ನಾಗಿತ್ತಲ್ಲ, ಆಗ ನನ್ನ ಮಗಳು ರೆಡಿಯಾಗಿದ್ಲಲ್ಲ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೆಕ್ಕೊಳ್ಳೋಣ ನಿಂತ್ಕೊಳ್ಳಮ್ಮ ಅಂದೆ. ತೆಕ್ಕೊಂಡಾದ್ಮೇಲೆಲ್ಲ ಕೂತಿದ್ದೀವಿ. ಇವಾಗ ಕುಂಕುಮ ಇಸ್ಕೊಂಡು ಮಾತಾಡ್ಕೊಂಡು ಯಾರು ಅಭಿಮಾನಿಗಳಿಲ್ಲ ಅಂತ. ಓ ಕಿರಿಕ್ ಪಾರ್ಟಿ ನಿಮ್ಮ ಯಜಮಾನ್. ಅದಕ್ಕೆ ಅಲ್ಲಿಗೂ ಹೋಯ್ತಾ ಇಲ್ಲ. ಅದೇನೋ ಒಬ್ಬೊಬ್ರು ಇಷ್ಟು ಕೊಡ್ಬೇಕು ಅಂತ ಬೇರೆ ಹೇಳೋದಂತೆ. 3 ಸಾಂಗ್ ಆಡಿದ್ರೆ 500 ರೂಪಾಯಿ ಕೊಡ್ಬೇಕಂತೆ. ಅದೇ ಮಾಡೇ ಬರ ನಾವೇ ಆಡ್ಬಿಟ್ಟು ನೀವು ಕೇಳಿಸ್ಕೊಳಲ್ಲ ಅಂತೀರಾ? ಕೇಳಿಸ್ಕೊಳ್ಳಿ. ಅತ್ತಿ ಆಗೋಬಿಡೋದು. ಅದು ಅಮ್ಮ ಮಾಡಿ ಬೆಳಿಗ್ಗೆ ಕೊಟ್ಟು ಕಳ್ಸಿದ್ರು. ಚೆನ್ನಾಗ್ ಬಂದೈತೆ, ಒಡ್ಕೊಂಡಿಲ್ಲ. ನಾನು ಟ್ರೈ ಮಾಡಕ್ ಹೋಗಿಲ್ಲ. ಅದೇ ತಿನ್ನು ಬೇಕಿಲ್ಲ, ವೇಸ್ಟ್ ಆಯ್ತು. ಆಮೇಲೆ ಯಾರು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸ್ವೀಟು ನಿನ್ ಖಾರ ಬೇಕು ಅಂದ್ರೆ ಒಡೆ ಇಟ್ಟಿಗೆನೆ ಬೆಳ್ಳುಳ್ಳಿ ಹಾಕ್ಬಾರ್ದು. ಕಡಲೆಬೇಳೆ ಎಲ್ಲ ತರಕಾರಿ, ಶುಂಠಿ, ಹಸಿಮೆಣಸಿನಕಾಯಿ ತರಕಾರಿ ಮಾಡ್ಕೊಂಡು ಮೇ ಮಾಡಕ್ಬಿಟ್ಟ. ಬಾಯ್ ಮಾಡಿ ಗೀತಾ. ಬಾಯ್ 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 ಮಾಡಲ್ಲ. ಸೊ ಫ್ರೆಂಡ್ಸ್, ಇವಾಗ ಸಂಜೆ ಪೂಜೆ ನಮ್ಮ ಯಜಮಾನ್ರ ಕೈಲಿ ಮಾಡಿಸ್ತಾ ಇದ್ದೀನಿ. ಇವಾಗ ಕಡಲೆಕಾಳು ಉಸ್ಲಿ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಪೂಜೆ ಮಾಡಿ 7 ಗಂಟೆ ಹಂಗೆ ವಿಸರ್ಜನೆ ಮಾಡೋಣ ಅಂತ ಗಣಪನ್ನ. ಕೈ ಮುಕ್ಕವ ಕೈ ಮುಕ್ಕವ ಇಲ್ಲವ 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 ಮುಕ್ಕವ ಇಲ್ಲ ಮುಕ್ಕವ ಕೈನ ಎಲ್ಲ ಕೇಳಿದ ಸಿಗಿ ಅಂತ ಹೇಳಪ್ಪ. ಬೇಡ್ಕೊಂಡ ಕೊಡ್ತಾಳ ಬಾರ. ಹ್ಞೂ ಹೇಳಮ್ಮ. ಇವತ್ತು ಲಾಸ್ಟ್ ಇತ್ತು. ನೆನ್ನೆ ಹೋಗಿದ್ನಲ್ಲ ಸ್ಕಿನ್ಗೆ ಹೋಗಿದ್ದೆ ನಾನು. ಡ್ರೆಸ್ ಎಲ್ಲ ಬಿಚ್ಚಿ ಟೀ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ನಾನು ಕುಂಕುಮಕ್ಕೆ ಜೋಡಿಸ್ಬೇಕು. ಕುಂಕುಮ ಕರೀತಾ ಹೊಸ ಡಿಸೈನ್ ಬಳೆ ತಗೊಂಬಂದಿದ್ದೀನಿ. 50 ರೂಪಾಯಿ ಡಜನ್ ಇದು. ಯಪ್ಪ ಇವ್ರಿಬ್ರು ತಲೆ ತಿಂತ ನಾನು ಕುಂಕುಮ ಕೊಡಕ್ ರೆಡಿ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ಅಂತಾರೆ ಇಬ್ರು. ಬಾಯ್ ಮಾಡೋಣ. ನಾವು ಮನೆಗೆ ಹೋಗಿದ್ದ ದೊಡ್ಡ ಗಣಪತಿ ಇಕ್ಕಿದ್ರು, ನೀ ಬರ್ಲಿಲ್ಲ. ಹೋಗಿ ಮಲ್ಕೋಬಿಟ್ಟಿದ್ದ. ಯಾರೋ ಗಣೇಶನ್ ಬಿಡ್ತವ್ರೆ ನೋಡಿ. ಇಲ್ಲಿ ಒಂದೇ ದಿವಸ ನಾವ್ ಇಟ್ಕೊಳ್ಳೋದು. ಒಂದೇ ದಿವಸ ಅಲ್ಲ, ಒಂದೇ ದಿವಸ ಮರಿಯಲ್ಲ. ಬಾಯ್ ಬಾಯ್ ಬಾಯ್. ಇನ್ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಇವಾಗ ಹೋಗಿ ಬಿಟ್ಟು ಬರ್ಬೇಕು.
ಗಣಪತಿನ ವಿಸರ್ಜನೆ ಮಾಡಕ್ ಹೋಗ್ತಾ ಇದೀವಿ. ನನ್ನ ಮಗಳು ಗೌರಿನ ಕೈಲಿ ಇಟ್ಕೊಂಡು ಹೋಗ್ತಾಳಂತೆ. ನಾನು ನಮ್ಮಮ್ಮ ಹಾಕಿದ್ರಲ್ಲ ಮಲ್ಗೆ ಅದನ್ನ ಹಾರ ಮಾಡಿದ್ದೀನಿ. ನಡ್ರಿ. ಇವಾಗ 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 ಭಯ ಆಗೋಯ್ತಾ ಪಟಾಕಿ ಹೊಡೆದಿದ ತಕ್ಷಣ? ಇಲ್ಲೇ ಬಿಡದ? ಹೌದಾ? ಮತ್ತೆ ಅಲ್ಲಿ ಒಳಗೆ ಅಲ್ಲೂ ಬಿಡ್ತಾರೆ ಇಲ್ಲೂ ಬಿಡ್ತಾರೆ. ಒಳಗೆ ಹೋಗ್ಬಿಡೋಣ ಬಾ. ಒಳಗ ಬೇಡವಾ? ಅಲ್ಲ ಬಿಟ್ಬಿಟ್ಟು ಬೇಕಾದ್ರೆ ಒಳಗೋಗೋಣ. ಸರಿ. ಅವಳಲ್ಲಿ ಅವಳು ಇದೆಲ್ಲ ತೆಗೆದ್ಬಿಟ್ಟು ಕೊಡ್ಬೇಕು. ಬಾ. ಸೊ ಗಣೇಶನ ವಿಸರ್ಜನೆ ಮಾಡಾಯಿತು. ಸೊ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗ್ತಾ ಇದ್ವಿ. ಅಲ್ಲೂ ತುಂಬಾ ಗಣಪತಿಗಳಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ದೇವ್ರನ್ನ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸೊ ಅದನ್ನು ಇಸ್ಕೊಂಡು ತಿನ್ಕೊಂಡು ಬಂದ್ವಿ. ಲೈಟಿಂಗ್ಸ್ ಎಲ್ಲ ಫುಲ್ ಹಾಕ್ಬಿಟ್ಟಿರ್ತಾರೆ ಪಾರ್ಕು. ಇದು ನಮ್ಮ ಮನೆ ಹತ್ರ ನಿಯರೆಸ್ಟ್ ಇರೋವಂಥ ಪಾರ್ಕಿಗೆ ಹೋಗಿದ್ದು. ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅಷ್ಟರಲ್ಲಿ ಆಂಟಿ ಬಂದಿರಲಿಲ್ಲ. ಸೊ ಆಂಟಿ ಫೋನ್ ಮಾಡ್ತು. ಸರಿ ಅಂದ್ಬಿಟ್ಟು ಗಣೇಶನ ಬಿಟ್ಟಾಯ್ತಲ್ಲ ಅಂದ್ಬಿಟ್ಟು ಹೊರಟ್ವಿ. ಆಂಟಿ ಬಂದಿತ್ತಲ್ಲ ಅರ್ಶಿನ ಕುಂಕುಮ ಕೊಡಬೇಕು ಅಂದ್ಬಿಟ್ಟು. ಸೊ ಈ ಅಷ್ಟರಲ್ಲಿ ನನ್ನ ಮಗಳು ನಾನೊಂದು ಓಡ್ತೀನಿ ನೀನು ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ಲು. ಇವನಿಗೊಂದು ರೀಲ್ಸ್ ಮಾಡಿಕೊಂಡು ಇವನ್ನ ಇಳಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ಓಡ್ತೀನಿ ಅಂತೇಳಿ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರ್ಗೆ ಬೆಳಿಗ್ಗೆ ಎಲ್ಲ ನಮ್ಮನೆ ಊಟ ಆಯ್ತು. ಇವಾಗ ನೈಟ್ ಡಿನ್ನರ್ಗೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದಾರೆ. ಸೊ ನಾನು ಕಡುಬು ಏನು ಮಾಡಿರಲಿಲ್ಲ, ಹಾಗಾಗಿ ಅವರು ಶಾವ್ಗೆ ಮತ್ತು ಕಾಯಿ ಹಾಲು ಕಡುಬು ಸ್ವೀಟ್ ಕಡುಬು ಮತ್ತು ವಡೆ ಮಾಡಿ ಇದಕ್ಕೆ ಕಾಂಬಿನೇಷನ್ಗೆ ಮೊಳಕೆ ಕಾಳು ಸಾರು ಕೊಟ್ಟಿದ್ದಾರೆ. ಇವಾಗ ನೈಟ್ ನಮ್ಮ ಅಣ್ಣ ಅವ್ರ ಮನೆಯದು ಊಟ ಮಾಡೋಣ. ಬೆಳಗ್ಗೆ ತಿಳ್ಕೊಂಡು ಹೋಗಿದ್ರು. ಸೊ ಅವರು ನಾನು ಮಾಡಿರೋ ಐಟಮ್ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಜಾಸ್ತಿ ಇದನ್ನೇ ಮಾಡೋದು ಗೌರಿ ಹಬ್ಬಕ್ಕೆ, ಶಾವಿಗೆ ಕಡುಬು ಎಲ್ಲ, ಕಾಯಿ ಹಾಲು ಮತ್ತು ಮೊಳಕೆ ಕಾಳು ಸಾರು, ಈ ಥರ ಕಾಳು ಗೊಜ್ಜು. ಸೊ ಹಾಗಾಗಿ ಅವ್ರು ಅದು ಮಾಡಿದ್ರು, ಹಾಗಾಗಿ ಸ್ಪೆಷಲ್ ಆಗಿತ್ತಲ್ಲ ಅಂತ ಅವ್ರು ಕೊಟ್ಟು ಕಳಿಸಿದ್ದಾರೆ. ಇವಾಗ ಟೇಸ್ಟ್ ಮಾಡೋಣ. ಒಳ್ಳೆ ಚೆನ್ನಾಗಿದೆ. ಸೊ ಫೈನಲಿ ಇದಿಷ್ಟು ನಮ್ಮನೆ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಓಕೆ, ಸಿ ಯು, ಬಾಯ್ ಬಾಯ್. ಯೂಟ್ಯೂಬ್ನಲ್ಲೆಲ್ಲ ತೋರಿಸ್ತಾರೆ ನೋಡಿ, ಒಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಅಂತ ಯಾರೋ ಒಬ್ರು ತೋರಿಸ್ತಾರಲ್ಲ, ಇಷ್ಟು ಉದ್ದ ಬಳೆ ಹಾಕೊಂಡು ಅದೇ ಇಡೋ ತರ ತೋರಿಸ್ತೀನಿ ಬನ್ನಿ ನೋಡಿ. ಅವ್ರ ಹಂಗೆ ಇಡೋದು. ಅದಕ್ಕೆ ಸಾರಿ, ನಿಮ್ ಕಡುಬು ಕಾಣಿಸ್ತಾ ಇಲ್ಲ.